ನನ್ನ ಹೆಸರು ಪದ್ಮ ಕಲ್ಯಾಣಿ ಅಂತ. ಡಿಸ್ಟಿಕ್ ಸೆಕ್ರೆಟರಿ ಆಗಿದ್ದೀನಿ ಕಾಂಗ್ರೆಸ್ಸಿಂದ. ನಾನು ಪಕ್ಕಾ DK ಅವರ ಅಭಿಮಾನಿ. 2018ರಿಂದ ಅವ್ರ ಫಾಲೋವರ್ಸು. ಇವತ್ತವರೆಗೂ ಅವ್ರಿಗೆ ಕೆಲಸ ಮಾಡಿದ್ದೀವಿ. ನಮಗೆ ತುಂಬ ಅವರು ಸಪೋರ್ಟ್ ಚೆನ್ನಾಗಿದೆ. ಮತ್ತು ನಾವು ಅವ್ರಿಗೆ ಏನು ಹೇಳ್ತಾರೆ ಅದೆಲ್ಲ ಕೆಲಸ ಮಾಡ್ತೀವಿ. ಆಮೇಲೆ ಈಗೇನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ನಮ್ಮ ಪ್ರಕಾರ ಅದು ಕೊಟ್ಟಿರೋದು ತುಂಬ ಒಳ್ಳೆಯದು. ಮಧ್ಯಮ ವರ್ಗದವರು ತುಂಬ ಕಷ್ಟದಲ್ಲಿರ್ತಾರೆ, ಅವ್ರಿಗಿಷ್ಟೇ ಅಂತ ಒಂದು ಇನ್ಕಮ್ ಇರಲ್ಲ. ಈಗ ಆಟೋ ಓಡಿಸೋರು ಅವ್ರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಮನೇಲಿ 2-2 ಸಾವಿರ ಬರೋದ್ರಿಂದ ಹೆಣ್ಮಕ್ಳಿಗೆ ಒಂದೇನೋ ಒಂದು ಚೀಟಿ ಹಾಕ್ಕೊಳ್ಳೋದಕ್ಕೋ ಅಥವಾ ಇನ್ನೊಂದಕ್ಕೋ ಏನೋ ಒಂದು ಸೇವ್ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗಿದೆ. ಬೇರೆಯವರೆಲ್ಲ ಹೇಳ್ತಾರೆ ಯಾಕೆ ಗ್ಯಾರಂಟಿ ಕೊಟ್ಟರು ಅಂತ. ಅವರೆಲ್ಲ ಹೇಳೋರೆಲ್ಲ ಕಾರಲ್ಲಿ ಓಡಾಡೋರು, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರೋರು ಹೇಳ್ತಾರೆ. ಚಿಕ್ಕ ಮಧ್ಯಮ ವರ್ಗದವರು, ಕಾರ್ಮಿಕರು ಅಥವಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರ್ಗೆ ಹೋಗಿ ಕೇಳಿದ್ರೆ ನೀವು ಖಂಡಿತ ಅವ್ರು ಕೊಟ್ಟಿರೋದು ನಮ್ಗೆ ಒಳ್ಳೆಯದು ಅಂತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಸ್ಸು ಫ್ರೀ ಬಿಟ್ಟಿದ್ದಾರಲ್ಲ, ಆ ಬಸ್ಸು ಫ್ರೀ ಬಿಟ್ಟಿರೋದ್ರಿಂದ ಎಷ್ಟೋ ಜನ ಎಷ್ಟೋ ದೇವಸ್ಥಾನಗಳು ನೋಡಿಲ್ಲ. ಇವತ್ತು ಅವ್ರು ಬಿಟ್ಟ ಮೇಲೆ ಎಲ್ಲರೂ ಪ್ರತಿಯೊಂದು ದೇವಸ್ಥಾನಗಳು ದರ್ಶನ ಮಾಡ್ತಿದ್ದಾರೆ. ಧಾರ್ಮಿಕವಾಗಿ ಒಂದು ಒಳ್ಳೆಯದಾಗಿದೆ. ಆ ಧಾರ್ಮಿಕವಾಗಿ ದೇವ್ರಲ್ಲಿ ಭಕ್ತಿ ಬಂದಿದೆ, ಮಾಡ್ತಿದ್ದಾರೆ. ದುಡ್ಡು ಕೊಟ್ಟು ಈಗ ಮನೇಲಿ ಕಷ್ಟ ಇರುತ್ತೆ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಯಾರು ಹೆಲ್ಪ್ ಮಾಡಲ್ಲ. ಆ ಬಸ್ ಫ್ರೀ ಬಿಟ್ಟಿರೋದ್ರಿಂದ ಈ 2,000 ಬರೋದ್ರಿಂದ ಅದನ್ನು ಖರ್ಚಿಗಿಟ್ಕೊಂಡು ಖಂಡಿತ ನಮ್ಗೆ ಹೇಳ್ತಾರೆ, ಮೇಡಮ್ ನಾವು ಅಲ್ಲೋಗಿದ್ದೋ ಇಲ್ಲೋಗಿದ್ದೋ ಅಂತ. ಇದು ಖಂಡಿತ ಹೆಲ್ಪ್ ಆಗಿದೆ. ಅವ್ರೀಗ ಅಧಿಕಾರ ತೊಗೊಂಡಿರೋದ್ರಿಂದ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ನನಗೆ ಒಂದು ಹೋಪ್ ಇದೆ. ಮತ್ತು ಅವ್ರು ಮಾಡೇ ಮಾಡ್ತಾರೆ. ಖಂಡಿತ ಒಳ್ಳೆಯದಾಗುತ್ತೆ. ರೋಡ್ಗಳೆಲ್ಲ ಇಂಪ್ರೂವ್ ಆಗುತ್ತೆ, ದೇವನಹಳ್ಳಿ ಏರ್ಪೋರ್ಟು ಆಗುತ್ತೆ, ಅಲ್ಲಿರೋ ಸುತ್ತಮುತ್ತ ಜನಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಒಳ್ಳೆಯದಾಗುತ್ತೆ ಅಂತ ಅವರು ಆಗಿರೋದು ನನಗೆ ಎಲ್ಲದಕ್ಕಿಂತ ತುಂಬ ಖುಷಿ ಕೊಟ್ಟಿದೆ. ಎಲ್ಲರಿಗೂ ಒಳ್ಳೆಯದಾಗೋದು ನಮಗೆ ಒಂಥರ ಫುಲ್ ಖುಷಿ ಕೊಟ್ಟಿದೆ ಮೇಡಮ್. ಅವರು CM ಹುದ್ದೆ ತಗೊಂಡಿರೋದು ಭಾಳ ಖುಷಿ ಕೊಟ್ಟಿದೆ. ಈಗ ನೀವು DK ಶಿವಕುಮಾರ್ ಅವರು CM ಆದರೆ ಏನು ಅಂತ ಎಲ್ಲ ಹೇಳಿದ್ರಿ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿರೋ ಬಗ್ಗೆನೇ ಮಾತಾಡಿಲ್ಲವಲ್ಲ ನೀವು? ಮೇಡಮ್, ಸಿದ್ದರಾಮಯ್ಯ ಸರ್ ರಾಜೀನಾಮೆ ಕೊಟ್ಟಿದ್ದ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂದರೆ ಅವರು ಒಳ್ಳೆ ನಮ್ಮ ಕಾಂಗ್ರೆಸ್ ಲೀಡರು ಮತ್ತು ಭಾಳ ಒಳ್ಳೆ ಅಧಿಕಾರ ಮಾಡಿದ್ದಾರೆ. ಇವತ್ತವರೆಗೂ ತುಂಬ ಒಳ್ಳೆ ಅಧಿಕಾರ ಮಾಡಿದ್ದಾರೆ. ಅವರನ್ನು ನಾವೇನು ಅಪೋಸ್ ಮಾಡಲ್ಲ. ನಮ್ಮ ನಾಯಕರು ಅವರು, ನಮ್ಮ ಹಿಂದ ನಾಯಕರು. ಅವರೇನು ಜಾತಿ ಅದು ಇದು ಅಂತ ನೋಡೋಲ್ಲ. ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ, ಪ್ರತಿಯೊಬ್ಬರನ್ನು ಇದು ಮಾಡ್ತಾರೆ. ನಮ್ಗೆ ಅವರು ಬೇಕು, ಇವರು ಬೇಕು ಮೇಡಮ್. ನಮ್ಮ ಎಲ್ಲರೂ ಬೇಕು ಮೇಡಮ್. ಕಾಂಗ್ರೆಸ್ ಲೀಡರ್ಸ್ ಯಾರಿದ್ದಾರೆ ಎಲ್ಲರೂ ಬೇಕು. ಎಲ್ಲರೂ ಮುಂದೆ ಬರಬೇಕು. ಎಲ್ಲರೂ ಒಂದೊಂದ್ಸರಿ ಅಧಿಕಾರ ತಗೋಬೇಕು ಮೇಡಮ್. ಅದರಲ್ಲಿ ನಮ್ಮ ಸಾಹೇಬ್ರು ತೊಗೊಂಡಿರೋದು, ನಮ್ಮ DK ಸಾಹೇಬ್ರು ತೊಗೊಂಡಿರೋದು ತುಂಬ ಖುಷಿ ಮೇಡಮ್. ಅವರು ಹಿಂದೆ ಇರೋರಿಗೆ ಗೊತ್ತಿರುತ್ತೆ ಅವ್ರು ಯಾರಿಗೆ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಮಾಡಲ್ಲ ಅಂತ. ಯಾರ್ಯಾರೋ ಬೇರೆಯವ್ರು ಹೇಳ್ಬೋದು ಅವರು ಅಲ್ಲಿ ದುಡ್ಡು ಹೊಡೆದಿದ್ದಾರೆ, ಇಲ್ಲಿ ದುಡ್ಡು ಹಿಡ್ದಿದ್ದಾರೆ ಅಂತ. ಮೇಡಮ್, ಅದು ತುಂಬ ತಪ್ಪು. ಏನೇ ದುಡ್ಡು ಮಾಡಬೇಕಾದ್ರೂ ರಾತ್ರಿಯಾಗಲೂ ಕಷ್ಟಪಟ್ಟು ಆ ದುಡ್ಡನ್ನ ಮಾಡಬೇಕು ಅಂದರೆ ಅವ್ರು ನೈಟ್ ಆ್ಯಂಡ್ ಡೇ ನಿದ್ದೆ ಇಲ್ಲದೆ ಎಷ್ಟೋ ಈ ಮಟ್ಟಕ್ಕೆ ಬಂದಿದ್ದಾರೆ ಮೇಡಮ್. ಎಷ್ಟೋ ರಾತ್ರಿಗಳು ಸಂಸಾರಗಳನ್ನ ಬಿಟ್ಟು, ಮನೆ ಮಠ ಬಿಟ್ಟು ಅವರು ಈ ಪೊಸಿಷನ್ ಬಂದಿದ್ದಾರೆ. ಅದು ಅವರು ಕಣ್ಣಲ್ಲಿ ನೀರು ತುಂಬ್ಕೊಳ್ಳುತ್ತಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಮೇಡಮ್ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತಲ್ಲ ಮೇಡಮ್. ಅವರು ಆ ಮಟ್ಟಕ್ಕೆ ಬರೋಕ್ಕೆ ದುಡ್ಡು ಇಲ್ದಿರಾನು ಎಷ್ಟೋ ದಿನ ಕಷ್ಟಪಟ್ಟಿದ್ದಾರೆ ಮೇಡಮ್. ಆ ಮಟ್ಟದಿಂದ ಈ ಮಟ್ಟಕ್ಕೆ ಬರೋಕ್ಕೆ ಭಾಳ ಶ್ರಮ ಇದೆ ಮೇಡಮ್. ಅದಂತೂ ಆಮೇಲೆ ಮೇಕೆದಾಟದೊಂದು ಹೇಳಲೇಬೇಕು. ನಾವು ಅವ್ರ ಜೊತೇಲಿ ಇದ್ದೋ. ಮೇಕೆದಾಟಲ್ಲಿ ತುಂಬ ಅವರು ಶ್ರಮಪಟ್ಟು ಬೆಂಗಳೂರಿಗೆ ನೀರು ಕೊಡಬೇಕು, ಸತತವಾಗಿ ಪ್ರತಿಯೊಬ್ಬರಿಗೂ ನೀರು ಕೊಡಬೇಕು ಅಂತಂದ್ಬಿಟ್ಟು ರಾಮನಗರದಿಂದ ಪಾದಯಾತ್ರೆ ಮಾಡಿದ್ರು. ನಾವು ಅವ್ರ ಜೊತೇಲಿ ಪಾದಯಾತ್ರೆ ಮಾಡಿದ್ದೀವಿ. ಅವರು ಎಷ್ಟೇ ಹುಷಾರಿಲ್ಲ ಅಂದ್ರೂ ನಮಗೆ ಒಂದು ಕಾರ್ಯಕರ್ತರುಗಳಿಗೆ, ಎಲ್ಲರಿಗೂ ಮುಖಂಡರುಗಳಿಗೆ ಉರುಪು ಕೊಡಬೇಕು ಅಂತ ಸುಸ್ತಾಗಿದ್ರೂ ಎದ್ದು ಅವರು ಅವ್ರ ಜೊತೇಲಿ ಅವರು ವಾಕ್ ಮಾಡೋರು. ಖಂಡಿತ ಅದೊಂದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದಾದಮೇಲೆ ಅವ್ರು ಮೇಕೆದಾಟು ಖಂಡಿತ ಅದನ್ನು ಚಾಲನೆಗೆ ತಂದೇ ತರ್ತಾರೆ. ಬೆಂಗಳೂರಲ್ಲಿ ಎಲ್ಲರಿಗೂ ನೀರು ಕೊಡೋವಂಥ ವ್ಯವಸ್ಥೆ ಖಂಡಿತ ಆಗೇ ಆಗುತ್ತೆ ಮೇಡಮ್. ಈಗ DK ಶಿವಕುಮಾರ್ ಅವರು CM ಆದರೆ DCM ಯಾರಾಗಬೇಕು ಅಂತ ಇಷ್ಟಪಡ್ತೀರಾ ನೀವು? DCM ಸತೀಶ್ ಜಾರಕಿಹೊಳಿ. 4 ಜನ ಇದ್ದಾರಲ್ಲ ಲಿಸ್ಟಲ್ಲಿ, ಯಾರಾದರೆ ನಿಮ್ಗೆ ಒಳ್ಳೇದು ಅನಿಸುತ್ತೆ? ಸರ್, ಸತೀಶ್ ಜಾರಕಿಹೊಳಿ ಅವರು ಒಳ್ಳೆ ರಾಜಕಾರಣಿ. ಅವರು ಆದರೆ KPCC ಅಧ್ಯಕ್ಷರಾದರೆ ಒಳ್ಳೆ ಚೆನ್ನಾಗಿರುತ್ತೆ. ಇನ್ನು ಕಾಂಗ್ರೆಸ್ ಒಂದು ಒಳ್ಳೆ ಮಟ್ಟಕ್ಕೆ ಇದಾಗುತ್ತೆ. ಇಬ್ರಿಗೂ ಜೋಡಿ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಅವರೇ ಆಗಬೇಕು ಅಂತ ಏನಕ್ಕೆ ನಿಮ್ಮ ಅಭಿಪ್ರಾಯ? ಇನ್ನೂ 3 ಜನ ಇದ್ದಾರಲ್ಲ ಲಿಸ್ಟಲ್ಲಿ. ಸರ್, ಇನ್ನೂ 3 ಜನ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರಾಮಾಣಿಕವಾದ ಒಂದು ಒಳ್ಳೆ ರಾಜಕಾರಣಿ. ಆಮೇಲೆ ಮುಖಂಡರುಗಳನ್ನ, ಕಾರ್ಯಕರ್ತರನ್ನ ಗುರುತಿಸ್ತಾರೆ. ಏನೇ ಹೇಳಿದ್ರು ಮಾಡ್ತಾರೆ. ಅವ್ರುಗಳಿಗೆ ಬೆಲೆ ಕೊಡೋವಂಥವ್ರು ಕಾರ್ಯಕರ್ತರುಗಳಿಗೆ, ಅವ್ರ ಹತ್ರ ಹೋಗಿ ಕೇಳೋವಂಥ ಪ್ರಜೆಗಳಿಗೆ ಬೆಲೆ ಕೊಡೋವಂಥವ್ರು ಖಂಡಿತ ಆ ಪೋಸ್ಟಲ್ಲಿ, ಒಳ್ಳೆ ಪೋಸ್ಟಲ್ಲಿ, ದೊಡ್ಡ ಪೋಸ್ಟಲ್ಲಿ ಇರಬೇಕು ಸರ್.